ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಇದೇ ಮೊದಲನೇ ಬಾರಿ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ನನ್ನ ಚಾನಲ್ದು. ಇನ್ನು ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡಲು ಸ್ಟಾರ್ಟ್ ಮಾಡಿ. ಅಲ್ಲಿ ಇನ್ನೂ ಏನು ನಾನು ಅಪ್ಡೇಟ್ಸ್ ಹಾಕಿಲ್ಲ, ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅಪ್ಡೇಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಶಾರ್ಟ್ ರೀಲ್ಸ್ ವಿಚ್ ಆರ್ ವೆರಿ ಇನ್ಫಾರ್ಮೇಟಿವ್ ಅಬೌಟ್ ಅಸ್ಟ್ರಾಲಜಿ, ಈ ಥರ ರೀಲ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ. ಇವತ್ತು ನಾನು 2024ರಲ್ಲಿ ಯಾವ ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೇ 1, 2024ರಂದು ಬೃಹಸ್ಪತಿ ಗುರುದೇವ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಹೋಗುತ್ತಾನೆ. ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ, ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಕಳೆಯುತ್ತದೆ. ಸಾಮಾನ್ಯವಾಗಿ ಚಂದ್ರನಿಂದ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾಗ ನಮಗೆ ಗುರುಬಲ ಇರುತ್ತದೆ ಅಂತ ಹೇಳ್ತೀವಿ. ಇನ್ನು ಗುರುಬಲ ಏನಕ್ಕೆ ಅವಶ್ಯಕತೆ ಅಂತ ಅಂದರೆ, ಬೃಹಸ್ಪತಿ ಗುರುದೇವ ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ. 1300 ಭೂಮಿಯನ್ನು ಹಾಕಿದರೆ ಒಂದು ಗುರುದೇವ ಅಂದರೆ ಒಂದು ಗುರುಗ್ರಹ ಫಾರ್ಮ್ ಆಗುತ್ತೆ. ಆಸ್ಟ್ರೋನಾಮಿಕಲಿ ಸ್ಪೀಕಿಂಗ್ ಕೂಡ ನಮ್ಮ ಪ್ಲಾನೆಟರಿ ಸಿಸ್ಟಮ್ಗೆ, ಎಸ್ಪೆಷಲಿ ಅರ್ತ್ಗೆ ಗುರು ಅಂದರೆ ಜುಪಿಟರ್ ಪ್ಲಾನೆಟ್ ಇಂದ ತುಂಬ ಉಪಯೋಗಗಳಿದೆ. ಎಕ್ಸಾಂಪಲ್ ಏನು ಅಂತಂದರೆ, ಆಸ್ಟರಾಯ್ಡ್ಸ್ನ ಇದರ ಹೆವಿ ಗ್ರಾವಿಟೇಷನಲ್ ಪುಲ್ಲಿಂದ ಅಟ್ರಾಕ್ಟ್ ಮಾಡಿಕೊಂಡು ಅರ್ಥನ್ನ ಅಂದರೆ ಭೂಮಿಯನ್ನ ಧೂಮಕೇತುಗಳಿಂದ ಕಾಪಾಡೋದೇ ಗುರುದೇವ ಅಂದರೆ ಜುಪಿಟರ್ ಪ್ಲಾನೆಟ್ ಜುಪಿಟರ್ ಅಥವಾ ಗುರು ಇಲ್ಲದೆ ಇದ್ದಿದ್ದರೆ ಆಸ್ಟರಾಯ್ಡ್ ಬೆಲ್ಟ್ ಇಂದ ಬರೋ ಎಲ್ಲ ಆಸ್ಟರಾಯ್ಡ್ಸ್ ಅಂದರೆ ಧೂಮಕೇತುಗಳು ಅರ್ಥಗೆ ಡಿಕ್ಕಿ ಹೊಡೆದು ಇಷ್ಟೊತ್ತಿಗೆ ಅರ್ತ್ ಅಂದರೆ ಭೂಮಿ ಅವಶೇಷ ಕೂಡ ಉಳಿತಾ ಇರಲಿಲ್ಲ. ಆದ್ರಿಂದ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ಆಸ್ಟ್ರಾನಮಿಕಲಿ ಕೂಡ ಜುಪಿಟರ್ ಅಂದರೆ ಗುರುವಿನ ಉಪಯೋಗ ತುಂಬ ಇದ್ದಾವೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಗುರುದೇವ ಗುರುಗ್ರಹ ಸೌರಮಂಡಲದ ದೇವಗುರು ಅಂತ ನಾವು ಕರಿತೀವಿ. ದೇವಗುರುವಿನ ಆಶೀರ್ವಾದ ಸಕಲ ಜೀವಗಳಿಗೂ ಬೇಕಾಗುತ್ತೆ. ಮತ್ತು ಸೌರಮಂಡಲದಲ್ಲಿರುವ ಎರಡೇ ಗ್ರಹಗಳು ಸಮನಾಗಿ ವರ್ತಿಸ್ತವೆ. ಅದು ಯಾವುದು ಅಂತಂದ್ರೆ, ಒಂದು ಗುರು, ಇನ್ನೊಂದು ಶನಿ. ಗುರುದೇವನ ಪರ್ಸನಾಲಿಟಿ ಯಾವ ತರ ಅಂತಂದ್ರೆ, ಅವನು ಶತ್ರು ರಾಶಿಯವರಿಗಾಗ್ಲಿ ಮಿತ್ರ ರಾಶಿಯವರಿಗಾಗ್ಲಿ ಕೆಟ್ಟದ್ದನ್ನು ಮಾಡಲ್ಲ, ಒಳ್ಳೆಯದನ್ನು ಮಾಡ್ತಾನೆ ಗುರುಬಲ ಇದ್ರೆ. ಗುರುಬಲ ಇಲ್ಲ ಅಂತಂದ್ರೆ ತಟಸ್ಥನಾಗ್ಬಿಡ್ತಾನೆ, ಯಾವುದೇ ರೀತಿ ನೆಗೆಟಿವ್ಸ್ನ ಮಾಡಲ್ಲ. ಅವನು ಎಲ್ಲ ರಾಶಿಯವರಿಗೂ ಸಮನಾಗಿ ಮಾಡ್ತಾನೆ. ಇದೇ ರೀತಿ ಬಿಹೇವಿಯರ್ ಎಲ್ಲ ರಾಶಿಯವರಿಗೂ ಇರ್ತದೆ. ಅವರಿಗೆ ಶತ್ರು ರಾಶಿಯೂ ಇದೆ, ಮಿತ್ರ ರಾಶಿಯೂ ಇದೆ. ಮಿತ್ರ ರಾಶಿಗೆ ಹೆಚ್ಚು ಫಲ ಕೊಡೋದು, ಶತ್ರು ರಾಶಿಗೆ ಕಮ್ಮಿ ಫಲ ಕೊಡೋದು ಇದು ಮಾಡೋದಿಲ್ಲ. ಆದರೆ ಕೆಲವು ಕೆಟ್ಟ ಗ್ರಹಗಳ ಕಾಂಬಿನೇಷನ್ ಇಂದ, ಸಂಯೋಗದಿಂದ, ಈಗ ಗುರು ಜೊತೆ ಕಳೆದ ವರ್ಷ ಗುರುವಿನ ಜೊತೆ ರಾಹು ಇತ್ತು, ಗುರು ಚಂಡಾಳ ದೋಷ ಅಂತ ಕರಿತೀವಿ ಅದನ್ನು ನಾವು. ಅದಕ್ಕೆ ರೆಮಿಡಿನೇ ಇಲ್ಲ. ರಾಹು ಮೊದಲೇ ಡಾಪಲ್ ಗ್ಯಾಂಗರ್, ಇಂಪೋಸ್ಟರ್, ಇನ್ನೊಬ್ಬರನ್ನು ವ್ಯಕ್ತಿತ್ವನ್ನೇ ಅದನ್ನೇ ರಿಪೀಟ್ ಮಾಡಿ ಅವರಂತೆ ನಟಿಸಿ ಮೋಸ ಮಾಡುವಂಥವನು. ಗುರುವಿನ ಸಲಹೆಯನ್ನೇ ಪಡಿತಿದ್ದೀರಾ ಅಂತ ಜನಕ್ಕೆ ತೋರಿಸಿ ಅವರನ್ನ ತೊಂದರೆಗೀಡು ಮಾಡಿರೋದು ರಾಹು. ರಾಹು ಮಾಡುವ ಎಲ್ಲ ತೊಂದರೆಗಳು ಕೂಡ ಒಬ್ಬ ವ್ಯಕ್ತಿಯ ಕರ್ಮಾನುಸಾರ ಇರುತ್ತೆ. ಇನ್ನು ಗುರು ಆದಮೇಲೆ ಶನಿ ಕೂಡ, ಅವನು ಕೂಡ ಶತ್ರುವಿಗಾಗಲಿ ಮಿತ್ರನಿಗಾಗಲಿ ನ್ಯಾಯಮತ್ತವಾದ ತೀರ್ಪನ್ನೇ ಕೊಡ್ತಾನೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಪ್ರತಿಫಲಗಳು ಸಿಗುತ್ತೆ. ಕೆಟ್ಟ ಕೆಲಸ ಮಾಡಿದ್ದೀರಾ, ಕೆಟ್ಟ ಪ್ರತಿಫಲಗಳೇ ಸಿಗುತ್ತೆ. ಇನ್ನು ಗುರುಬಲ ದೊರೆತರೆ ಸಕಲ ಕಾರ್ಯಗಳಲ್ಲಿ ಜಯ, ಸಕಲ ಕಾರ್ಯಗಳಲ್ಲಿ ಅದೃಷ್ಟದ ಜೀವನ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮದುವೆಯಾಗುವ ಯೋಗ, ಮದುವೆಯಾಗಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮಕ್ಕಳನ್ನು ಪಡೆಯುವ ಯೋಗ, ಮತ್ತು ತಂದೆ ತಾಯಿಯರು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಂದ್ರೆ ಕನ್ಯಾದಾನ ಮಾಡಿಕೊಡುವ ಯೋಗ, ಇವನ್ನೆಲ್ಲವನ್ನು ಕಲ್ಪಿಸೋದು ಗುರು. ಅದಕ್ಕೆ ಗುರುಬಲ ಅತಿ ಮುಖ್ಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸಿಟ್ ಅಂದ್ರೆ ಗ್ರಹಚಾರ ಮಾಡುವಲ್ಲಿ ಜಾಸ್ತಿ ಸಮಯ ತಗೊಳ್ಳೋದು ಅಂದ್ರೆ, ಮೊದಲಿಗೆ ಅದು ಶನಿ 2.5 ವರ್ಷ, ಎರಡನೆಯದು ರಾಹು ಮತ್ತೆ ಕೇತುಗಳು. ಕಲಿಯುಗದಲ್ಲಿ ರಾಹು ಮತ್ತೆ ಕೇತು ಇಂಪಾರ್ಟೆನ್ಸ್ ತುಂಬಾ ಬರ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿ ಪಾಪ ಪುಣ್ಯಗಳ ಲೆಕ್ಕ ತುಂಬಾ ಆಗ್ಬೇಕಾಗಿರೋ ಕಾರಣ ಕಲಿಯುಗದ ಮೊದಲು ಶನಿ ಮತ್ತು ಗುರು ಎರಡನ್ನೇ ನೋಡ್ತಿದ್ದು. ರಾಹುಕೇತು 18 ತಿಂಗಳು ತಗೊಳ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಗೋಚಾರ ಮಾಡಕ್ಕೆ. ಗುರು 1 ವರ್ಷ ತಗೊಳ್ತಾನೆ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಗುರುಬಲ, ಶನಿ ಬಲ ಮತ್ತು ರಾಹುಕೇತುವಿನ ಬಲ.
ಇನ್ನು ಗುರು ತಾನಿರುವ ಸ್ಥಾನದಿಂದ 5, 7 ಮತ್ತು 9ನೇ ಮನೆಗಳಿಗೆ ದೃಷ್ಟಿ ಆಗ್ತಾನೆ. ಈ ದೃಷ್ಟಿಗಳು ಆಸ್ಪೆಕ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಭಿವೃದ್ಧಿ ಈ ಮನೆಗಳಲ್ಲಿ ತುಂಬಾ ಹೆಚ್ಚು ಸಾಧ್ಯ ಇರುತ್ತೆ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಯಾವ ರಾಶಿಗಳಿಗೆ 2024 ಮೇ 1ನೇ ತಾರೀಕಿನಿಂದ ಗುರುಬಲ ಇದೆ ಅಂತ ತಿಳ್ಕೊಳ್ಳೋ ಸಮಯ. ಗುರುಬಲ ಬಂದರೂ ಕೂಡ ಕೆಲವು ರಾಶಿಗಳಿಗೆ ಶನಿ ಬಲ ಇರೋದಿಲ್ಲ, ರಾಹುಕೇತುಗಳ ಬಲ ಇರೋದಿಲ್ಲ. ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಬೆಟರ್ ರಿಸಲ್ಟ್ ಸಿಗುತ್ತೆ. ಹಂಗನ್ಬಿಟ್ಟು ನೀವು ಗುರುಬಲ ಬಂತು ಅಂದಿದ ತಕ್ಷಣ ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ ಅಂತ ಅಲ್ಲ, ಸ್ವಲ್ಪ ಬೆನಿಫಿಟ್ಸ್ ಇದೆ. ಮತ್ತು ಇನ್ನೊಂದೇನು ಎಫೆಕ್ಟ್ ಇದೆ ಅಂತಂದ್ರೆ, ಗ್ರಹಚಾರಗಳನ್ನು ಬಿಟ್ಟು ನಿಮ್ಮ ಜನ್ಮ ಜಾತಕದಲ್ಲೂ ಗುರು ಒಳ್ಳೆಯ ಮನೆಯ ಅಧಿಪತಿ ಆಗಿರಬೇಕು. ಮಾರಕ ಸ್ಥಾನದ ಅಧಿಪತಿ ಆಗಿದ್ರೆ ಆಗ್ಲೂ ಸ್ವಲ್ಪ ತೊಂದರೆ ಆಗೋದುಂಟು. ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಅದರಂತೆ ಗುರುಬಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇರೋದು ಒಂದು ಮುಳುಗ್ತಾ ಇರೋರಿಗೆ ಒಂದು ಹುಲ್ಕಡ್ಡಿ ಆಸರೆ ಸಿಕ್ಕದಂತೆ ಅನಿಸುತ್ತೆ. ಯಾಕೆ ಅಂತಂದ್ರೆ ಶನಿ ಬಲ ಇಲ್ಲ, ರಾಹುಕೇತು ಬಲ ಇಲ್ಲ. ಇನ್ನು ಆಲ್ಮೋಸ್ಟ್ 3 to 4 years ಇದು ಯಾವುದೇ ರೀತಿಯ ಬಲ ಸಿಗೋದಿಲ್ಲ. ಸಿಕ್ಕಿದರೂ ಶನಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜನೊಂದಿಗೆ ಶತ್ರುತ್ವ ಹೊಂದಿರೋದ್ರಿಂದ ಅಷ್ಟು ಬೆನಿಫಿಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಸೊ ಗುರುಬಲ ಮತ್ತು ಸೂರ್ಯ ಇವೆರಡೇನೆ ತುಂಬ ಬೆನಿಫಿಟ್ ಕೊಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ. 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿರೋದ್ರಿಂದ 7ನೇ ಮನೆಯನ್ನು ನಾವು ಹೌಸ್ ಆಫ್ ಲವ್, ಹೌಸ್ ಆಫ್ ರಿಲೇಷನ್ಶಿಪ್, ಹೌಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ನಾವು ಕರಿತೀವಿ. ಹೌಸ್ ಆಫ್ ರಿಲೇಷನ್ಶಿಪ್ ಅನ್ನೋ ಕಾರಣದಿಂದ ಇಲ್ಲಿ ಗುರು ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಸೂಕ್ತ ವಯಸ್ಸಿನವರಾಗಿದ್ದರೆ, ನೀವು ಮದುವೆಗೆ ಸಂಗಾತಿಯನ್ನು ಹುಡುಕುತ್ತಿದ್ದರೆ ಈಗ ಸಿಗುವಂಥ ಚಾನ್ಸಸ್ ಇರುತ್ತೆ. ತುಂಬ ವರ್ಷದಿಂದ ಡಿಲೇ ಆಗಿ ಬರ್ತಾ ಇದೆ ಅಂತಂದರೆ ಈ ವರ್ಷ ತುಂಬ ಚಾನ್ಸಸ್ ಇರುತ್ತೆ. ಹೈ ಚಾನ್ಸಸ್ ಆಫ್ ಯು ಗೆಟಿಂಗ್ ದ ರೈಟ್ ಪಾರ್ಟ್ನರ್ ಈಸ್ ಪಾಸಿಬಲ್ ದಿಸ್ ಇಯರ್. ಇನ್ನು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮನೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಮನೆಯವರನ್ನ ಒಪ್ಪಿಸಿ ಪ್ರೀತಿಯನ್ನು ಅರೇಂಜ್ಡ್ ಮ್ಯಾರೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮ್ಯಾರೇಜ್ ಆಗೋ ಯೋಗ ಸಿಗುತ್ತೆ. ಇನ್ನು ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೋತಾ ಇದ್ರೆ ಈಗ ಸುಸಮಯ ಅಂತ ಹೇಳ್ಬೋದು, ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ನ. ಬಟ್ ಬಿಸ್ನೆಸ್ ಮಾಡೋದಕ್ಕೆ ಯೋಗ ಇದೆಯಾ ಇಲ್ವಾ ಅನ್ನೋದು ಗ್ರಹಚಾರದಿಂದ ಗೊತ್ತಾಗಲ್ಲ, ನಿಮ್ಮ ಜನ್ಮ ಜಾತಕದಿಂದ ಗೊತ್ತಾಗತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ 7ನೇ ಮನೆ ಚೆನ್ನಾಗಿರ್ಬೇಕು, 7ನೇ ಮನೆಯ ಅಧಿಪತಿ ಚೆನ್ನಾಗಿರ್ಬೇಕು, ಅವನು ಯಾವುದೇ ಕೆಟ್ಟ ದೃಷ್ಟಿಗಳನ್ನು ಹೊಂದಿರಬಾರ್ದು, ಎಸ್ಪೆಷಲಿ ಲಾಸ್ ಆಗುವಂಥ ಕಾಂಬಿನೇಷನ್ಸ್ ಅಲ್ಲಿ ಕುಳಿತಿರಬಾರ್ದು. ಇಂಥದನ್ನ ಚೆಕ್ ಮಾಡಿಸ್ಕೊಂಡು ಮುಂದುವರಿಯಿರಿ. ಎಲ್ಲ ಬೆನಿಫಿಟ್ ಇದೆ ನಿಮ್ಮ ಜನ್ಮ ಜಾತಕದಲ್ಲಿ ಅಂದರೆ ಬೆಸ್ಟ್ ಟೈಮ್ ಫಾರ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ಸು. ಇಲ್ಲ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಇಂಪ್ರೂವ್ಮೆಂಟ್ಸ್ ಆಗ್ತಿಲ್ಲ ಅಂದರೆ ಈಗ ಇಂಪ್ರೂವ್ಮೆಂಟ್ಸ್ ಆಗತ್ತೆ. ಪಾರ್ಟ್ನರ್ ಜೊತೆ ಏನಾದರೂ ಟ್ರಬಲ್ಸ್ ಆಗ್ತಿದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಈಗ ಅದು ಸರಿ ಹೋಗುವಂಥ ಟೈಮು. ಇನ್ನು ಗುರು ತನ್ನ 5ನೇ ದೃಷ್ಟಿಯನ್ನು ನಿಮ್ಮ 11ನೇ ಮನೆಯಲ್ಲೇ ಬೀರ್ತಾನೆ. 11ನೇ ಮನೆ ಆಗ್ಲೇ ಹೇಳಿದಂತೆ ಅದೃಷ್ಟದ ಮನೆ. 9ನೇ ಮನೆಗೂ ಅದೃಷ್ಟದ ಮನೆ ಅಂತಾರೆ, ಇದಕ್ಕೂ ಅದೃಷ್ಟದ ಮನೆ ಅಂತ ಕನ್ಫ್ಯೂಸ್ ಆಗಬೇಡಿ. 11ನೇ ಮನೆ ಅದೃಷ್ಟದಿಂದ ಬರುವ ಸಂಪಾದನೆಯನ್ನು ಸೂಚಿಸ್ತದೆ. ಆ ಅದೃಷ್ಟ ಎಲ್ಲಿಂದ ಬರುತ್ತದೆ ಅಂತ ಸೂಚಿಸೋದು 9ನೇ ಮನೆ. ಸೊ ನಿಮಗೆ 11ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಅದೃಷ್ಟದಿಂದ ಧನ ಸಂಪಾದನೆ, ಆಸ್ತಿ ಸಂಪಾದನೆ, ಇನ್ನು ಸವಲತ್ತುಗಳ ಸಂಪಾದನೆ ಆಗುವ ಚಾನ್ಸಸ್ ಇರುತ್ತೆ. ಕೆಲಸದಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಅದೃಷ್ಟ ನಿಮ್ಮ ಪಾಲಾಗಲಿದೆ ಅಂತ ಹೇಳ್ಬೋದು. ಮತ್ತು ಫಾರಿನ್ ಆಪರ್ಚುನಿಟೀಸ್ ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಈಗ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ ಶನಿ ಬಲ ಇಲ್ಲದಿರುವ ಕಾರಣ, ರಾಹುಕೇತುಗಳು ಕೆಟ್ಟ ಸ್ಥಾನದಲ್ಲಿ ಕೂತಿರುವ ಕಾರಣ ತುಂಬ ಹುಷಾರಾಗಿರಬೇಕು. ಡಾಕ್ಯುಮೆಂಟ್ನ ಮತ್ತೊಂದು ಸಾರಿ ವೆರಿಫೈ ಮಾಡಿಕೊಂಡು ಹೋಗಿ. ಫಾರಿನ್ ಆಪರ್ಚುನಿಟಿ ಸಿಕ್ಕಿದ್ರು ಹೋಗಿ ಅಲ್ಲಿ ಲ್ಯಾಂಡ್ ಆಗಿ ಇಮಿಗ್ರೇಷನ್ ಆಗದೆ ಪ್ರಾಬ್ಲಮ್ಸ್ ಆಗಿ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಡಾಕ್ಯುಮೆಂಟೇಷನು, ಪಾಸ್ಪೋರ್ಟು, ವೀಸಾ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಹೋಗಿ. ಸೆಕ್ಯೂರಿಟಿ ಇಶ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಹುಷಾರಾಗಿರಿ. ಇನ್ನು ಯಾರಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಫಾರಿನ್ ಕಂಟ್ರೀಸಲ್ಲಿ ಅಂತಂದರೆ ಈಗ ಸ್ವಲ್ಪ ನೆಗೆಟಿವ್ಸೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದು 2 ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಿದ್ರು ಚೆನ್ನಾಗಿರುತ್ತೆ. ಅಥವಾ ನೀವು ಹೈಯರ್ ಎಜುಕೇಷನ್ ಮಾಡಲೇಬೇಕು ಅಂದರೆ ಇಂಡಿಯಾದಲ್ಲೇ IIT, IIMsಗೆ ಟ್ರೈ ಮಾಡಿ. ಗುರುಬಲ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಕ್ಯಾಟ್ ಎಕ್ಸಾಮ್ಸ್ ಅಲ್ಲೆಲ್ಲ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲೇ ಟ್ರೈ ಮಾಡಿ ಅಂತ ಹೇಳ್ಬೋದು. ಇನ್ನು ಗುರುವಿನ 7ನೇ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬೀಳುತ್ತೆ, ಲಗ್ನದ ಮೇಲೆ ಬೀಳುತ್ತೆ. ಇದರಿಂದ ನಿಮ್ಮ ಪರ್ಸನಾಲಿಟಿ, ವ್ಯಕ್ತಿತ್ವ ಇಂಪ್ರೂವೈಸ್ ಆಗತ್ತೆ, ಹೆಲ್ತ್ ಇನ್ಕ್ರೀಸ್ ಆಗತ್ತೆ. ವೃಶ್ಚಿಕ ರಾಶಿಯವರು ಕಳೆದ 3 ವರ್ಷದಿಂದ ರಾಹುಕೇತುಗಳ ಸ್ಥಾನದಿಂದ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸಿದಿರಿ, ಆರೋಗ್ಯ ಸಮಸ್ಯೆ.
ಸೊ ಅದೆಲ್ಲ ಇವಾಗ ಸಾಲ್ವ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ರೂಟೀನ್ ಇಂಪ್ರೂವ್ ಆಗುತ್ತೆ. ನೀವು ಜೀವನದಲ್ಲಿ ಪೆಸಿಮಿಸ್ಟಿಕ್ ಥಾಟ್ಸ್ನ ಬಿಟ್ಬಿಟ್ಟು ಪಾಸಿಟಿವ್ ಥಾಟ್ಸ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಜೀವನದಲ್ಲಿ ನನಗೂ ಒಂದು ಪರ್ಪಸ್ ಇದೆ ಅನ್ನೋದು ನಿಮಗೆ ಕಾಣಿಸುತ್ತೆ. ಆ ಪರ್ಪಸ್ ನೀವು ಅಚೀವ್ ಮಾಡೋದಕ್ಕೆ ಇನ್ನೂ ಟೈಮ್ ಆಗಬಹುದು, ಬಟ್ ನಿಮ್ಮ ಜೀವನ ಏನು ಲಾಸ್ ಅಲ್ಲ, ಟೋಟಲ್ ವೇಸ್ಟ್ ಅಲ್ಲ ಅನ್ನೋ ಒಂದು ಆಶಾಕಿರಣ ನಿಮಗೆ ಸಿಗುತ್ತೆ ಗುರುವಿನಿಂದ. ಫಿಟ್ನೆಸ್ ಆಕ್ಟಿವಿಟೀಸಲ್ಲಿ ಇಂಡಲ್ಜ್ ಆಗ್ತೀರಿ. ಮತ್ತು ಇನ್ನೊಂದು ನೆಗೆಟಿವ್ ಅಂತಲೂ ಹೇಳ್ಬೋದು, ಪಾಸಿಟಿವ್ ಅಂತಲೂ ಹೇಳ್ಬೋದು. ಗುರು ದೃಷ್ಟಿ ಲಗ್ನದ ಮೇಲೆ ಬಿದ್ದರೆ, ರಾಶಿಯ ಮೇಲೆ ಬಿದ್ದರೆ ಏನಾಗುತ್ತೆ ಅಂತಂದರೆ ವೆಯ್ಟ್ ಗೇನ್ ಆಗುತ್ತೆ. ಇದು ಸ್ಕೆಲಿಟನ್ ಥರ ಇರೋರು, ಅಂದರೆ ಸ್ಕಿನ್ನಿ ಪರ್ಸನ್, ಲೀನ್ ಆಗಿರೋರು, ತುಂಬ ಲೀನ್ ಆಗಿರೋರಿಗೆ ಬೆನಿಫಿಟ್ ಅಂತ ಹೇಳ್ಬೋದು. ಅದೇ ರೀತಿ ಆಲ್ರೆಡಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇರೋರಿಗೆ ನೆಗೆಟಿವ್ ಅಂತಲೂ ಹೇಳ್ಬೋದು. ತಕ್ಕಂತೆ ಬ್ಯಾಲೆನ್ಸ್ ಮಾಡಿ ಫಿಟ್ನೆಸ್ ಆಕ್ಟಿವಿಟೀಸಲ್ಲಿ ಇಂಡಲ್ಜ್ ಆಗಿ ಆಕ್ಟಿವ್ ಆಗಿರಿ. ಇನ್ನು ಗುರು ತನ್ನ 9ನೇ ದೃಷ್ಟಿಯನ್ನು ನಿಮ್ಮ 3ನೇ ಮನೆಯ ಮೇಲೆ ಬೀರ್ತಾನೆ. 3ನೇ ಮನೆ ಹೌಸ್ ಆಫ್ ಕಮ್ಯುನಿಕೇಶನ್, ಹೌಸ್ ಆಫ್ ಕರೇಜ್, ಹೌಸ್ ಆಫ್ ಸಿಬ್ಲಿಂಗ್ಸ್, ಬ್ರದರ್ ಸಿಸ್ಟರ್ಸ್ ಅಂತ ನಾವು ಹೇಳ್ತೀವಿ. ಹೌಸ್ ಆಫ್ ಕಮ್ಯುನಿಕೇಶನ್ ಆಗಿರೋದ್ರಿಂದ ನಿಮ್ಮ ಮಾತು ತುಂಬ ತೀಕ್ಷ್ಣವಾಗಿರುತ್ತೆ, ತೂಕವಾಗಿರುತ್ತೆ, ಲಾಜಿಕಲ್ ಆಗಿರುತ್ತೆ, ನಾಲೆಜಬಲ್ ಆಗಿರುತ್ತೆ, ಕಂಟೆಂಟ್ ಇರುತ್ತೆ. ತುಲಾರಾಶಿಯವರು ಮೊದಲೇ ಮಾತಿನಲ್ಲೇ ತಿವಿಯುವುದಕ್ಕೆ ಎತ್ತಿದ ಕೈ, ಸ್ಟ್ರಾಟಜಿ ಮಾಡೋದ್ರಲ್ಲಿ ಎತ್ತಿದ ಕೈ. ಅದರ ಜೊತೆಯಲ್ಲಿ ಈಗ ಮಾತಿನ ಸಪೋರ್ಟ್ ಕೂಡ ಸಿಗೋದ್ರಿಂದ ಕಮ್ಯುನಿಕೇಷನ್ ಇಂದ ತುಂಬ ಲಾಭಗಳನ್ನ ಪಡಿತೀರಾ. ಎಸ್ಪೆಷಲಿ ಸೇಲ್ಸ್ ಫೀಲ್ಡಲ್ಲಿ ಇದ್ದರೆ, ನಿಮ್ಮ ಮಾತಿನಿಂದ ಒಂದು ವಸ್ತುವನ್ನು ಮಾರುವುದಾಗಲಿ ಮಾರ್ಕೆಟ್ ಮಾಡುವುದಾಗಲಿ ಮಾಡೋದಿದ್ರೆ ಈಗ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅದರಿಂದ. ಮತ್ತು ಹೌಸ್ ಆಫ್ ಕರೇಜ್ ಅಂತ ಕೂಡ ಹೇಳಿದೆ, ವಿಕ್ರಮ ಸ್ಥಾನ ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನ. ಸೊ ನಿಮಗೆ ಧೈರ್ಯ ತುಂಬ ಜಾಸ್ತಿ ಆಗತ್ತೆ, ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಬರುತ್ತೆ. ಯಾಕೆ ಅಂದರೆ ನಿಮ್ಮ ಲಗ್ನದ ಮೇಲೆ ಗುರುದೃಷ್ಟಿ ಬಿದ್ದು ಆತ್ಮವಿಶ್ವಾಸ ಜಾಸ್ತಿ ಆಗಿ ನಿಮಗೆ ಧೈರ್ಯ ಬರುತ್ತೆ. ಧೈರ್ಯದಿಂದ ಎಲ್ಲ ಕೆಲಸವನ್ನು ಮುನ್ನುಗ್ತೀರಿ, ರಿಸಲ್ಟ್ಸು ಕೂಡ ಬರುತ್ತೆ. ನಿಮ್ಮ ಮಾತಿನಲ್ಲೇ ನಿಮ್ಮ ಕಾನ್ಫಿಡೆನ್ಸ್ ವ್ಯಕ್ತ ಆಗುತ್ತೆ. ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಆ ವಿಚಾರದಲ್ಲಿ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರು ಮೊದಲೇ ಮಾತಿನಲ್ಲಿ ಕಾನ್ಫಿಡೆಂಟು, ಬಟ್ ಈಗ ಸ್ವಲ್ಪ ವೀಕ್ ಏನಾದರೂ ಆಗಿದ್ರೆ, ಜನಕ್ಕೆ ಆ ಥರ ಅನ್ನಿಸ್ತಾ ಇದ್ರೆ ಈಗ ಅದು ಬದಲಾವಣೆ ಆಗುತ್ತೆ, ಬ್ಯಾಕ್ ಟು ನಾರ್ಮಲ್ಸಿ ಅನ್ನಂಗೆ ಆಗುತ್ತೆ. ಇನ್ನು ನೀವು ಅಥಾರಿಟೇಟಿವ್ ಪೊಸಿಷನಲ್ಲಿ ಇದ್ರೂ ನಿಮ್ಮ ಮಾತನ್ನು ನಿಮ್ಮ ಸಬಾರ್ಡಿನೇಟ್ಸ್ ಕೇಳ್ತಾ ಇರಲಿಲ್ಲ ಅನ್ನೋ ಮನೋಭಾವ ಏನಾದ್ರು ನಿಮ್ಗಿದ್ರೆ ಇನ್ಮೇಲೆ ಅವ್ರು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಮಾತಿಗೆ ಬೆಲೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮಾತಿಗೆ ಸಮಾಜದಲ್ಲಿ ಒಂದು ಬೆಲೆ ಸಿಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ಚೆನ್ನಾಗಿರಬೇಕು. ಜನ್ಮ ಜಾತಕದಲ್ಲಿ ಯಾವುದೇ ದೋಷಗಳಿರಬಾರದು. ಇದ್ದರೆ ಅದನ್ನು ಪರಿಹಾರ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಫುಲ್ ರಿಸಲ್ಟ್ಸ್ ಬರಲ್ಲ. ಮತ್ತು ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಮನಸ್ತಾಪಗಳಿದ್ದರೆ ಅದು ಈಗ ಸಾಲ್ವ್ ಆಗುತ್ತೆ. ಸೊ ವೃಶ್ಚಿಕ ರಾಶಿಯವರಿಗೆ ಶನಿ ಬಲ ಇಲ್ಲ, ರಾಹು ಬಲ ಇಲ್ಲ, ಕೇತು ಬಲ ಇಲ್ಲ. ಗುರುಬಲ ಸಿಗ್ತಾ ಇರೋದು ಒಂದು ಆಶಾಕಿರಣ ಅಂತಾನೆ ಹೇಳ್ಬೋದು, ರೇ ಆಫ್ ಹೋಪ್ ಅಂತ ಹೇಳ್ಬೋದು. ಸೊ ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ, ಮತ್ತೆ ಇಗ್ನೋರು ಮಾಡ್ಕೊಳಕ್ ಹೋಗ್ಬಿಡಿ. ಜಾತಕದಲ್ಲಿ ಏನಾರ ಸಮಸ್ಯೆ ಇದ್ರೆ ಪರಿಹಾರ ಮಾಡಿಸ್ಕೊಂಡು ನಂತರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿ. ಕೆಲವು ಪ್ರಾಬ್ಲಮ್ಗಳಿಗೆ ಪರಿಹಾರ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಇರುತ್ತೆ, ಅದನ್ನಾದ್ರೂ ಮಾಡಿಕೊಂಡು ನೀವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ ಗುರುಬಲದ ಪರಿಣಾಮ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ.